ಓಂ ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವರ್ಷದ ಅಂದರೆ ನಮ್ಮ ಒಂದು ಸನಾತನ ಧರ್ಮದ ವರ್ಷದ ಕೊನೆಯ ವಾರ, ಈ ಕೊನೆಯ ವಾರದ ಅಂದರೆ ಅದರಲ್ಲೂ ವಿಶ್ವವಸು ನಾಮ ಸಂವತ್ಸರ, ಈ ಸಂವತ್ಸರದ ಒಂದು ಕೊನೆಯ ವಾರದ ರಾಶಿ ಭವಿಷ್ಯ. ಅದೇ ರೀತಿ ಇದೇ ವಾರದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಆ ಯುಗಾದಿ ಹಬ್ಬ ಎಲ್ಲರಲ್ಲೂ ಒಂದು ಹೊಸ ಚೈತನ್ಯವನ್ನು ತರಲಿ, ಆರೋಗ್ಯವನ್ನು ಬರಲಿ, ಆಯುಷ್ಯವನ್ನು ಬರಲಿ, ನೆಮ್ಮದಿಯನ್ನು ಬರಲಿ, ಸಂತೋಷದಿಂದ ಎಲ್ಲರೂ ಸಾಮರಸ್ಯದ ಜೀವನವನ್ನು ಸಾಗಿಸಿ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಅಂತ ಪರಮಾತ್ಮನಲ್ಲಿ ಬೇಡತಾ ಹೊಸ ವರ್ಷವನ್ನು ಸಹ ನಾವು ಆರಂಭ ಮಾಡುವಂಥದ್ದು. ಇನ್ನ ಈ ಒಂದು ವಿಶ್ವವಸು ನಾಮ ಸಂವತ್ಸರದ ಕೊನೆಯ ವಾರದ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ನೋಡಿ. ಸಾಡೆ ಸಾತಿಯಲ್ಲೂ ಸ್ವಲ್ಪ ಸಮಾಧಾನ ಇರುವಂಥದ್ದು ಈ ವಾರ ಕಾಣಿಸುತ್ತೆ. ಯಾಕಂದ್ರೆ ರವಿ ಮತ್ತೆ ಶನಿಯ ಸಂಯೋಗ ಇದ್ದಾಗ ಸ್ವಲ್ಪ ಶನಿ ಮಹಾತ್ಮರ ಸಮಸ್ಯೆಗಳು ಕೊಡುವಂಥದ್ದು ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಾನಸಿಕವಾಗಿಯೂ ಸಹ ಲವಲವಿಕೆಯಿಂದ ಕೂಡಿರುವಂತಹ ವಾರ ಈ ವಾರವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು. ಮಕ್ಕಳ ಓದಿನ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತೀರಾ. ಆದರೆ ಯಾರೆಲ್ಲ ಮೇಷರಾಶಿಯ ದಂಪತಿಗಳಿರ್ತಾರೋ ಅವ್ರ ಮಕ್ಕಳು ಸ್ವಲ್ಪ ನಿಧಾನ, ಅಂದ್ರೆ ಸ್ವಲ್ಪ ಲೇಜಿನೆಸ್ ಜಾಸ್ತಿ ತೋರಿಸುವಂಥವ್ರು ಸಹ ಆಗಿರ್ತಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿಸಿ ಅವ್ರಿಗೆ ಚೆನ್ನಾಗಿ ಓದಿಸುವಂಥದ್ದು ಅಥವಾ ಅವ್ರಿಗೆ ಒಳ್ಳೆ ಟ್ಯೂಷನ್ಗೆ ಹಾಕುವಂಥದ್ದು, ಈ ರೀತಿ ಮಾಡಿದ್ರೆ ಖಂಡಿತ ಒಳ್ಳೆಯ ಮಾರ್ಕ್ಸ್ ತಗೊಳ್ಳುವಂಥ ಸಾಧ್ಯತೆಗಳು ಸಹ ಇರ್ತದೆ. ಸರಿ, ಈ ರೀತಿ ಇದ್ದಾಗ ಯಾವ ಒಂದು ದೇವರ ಮೊರೆ ಹೋಗ್ಬೇಕು ಅಂದ್ರೆ ಗುರುಗಳ ಸ್ಮರಣೆ ಮಾಡಬೇಕು. ನೋಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಗುರುವಿನ ಮೊರೆಯನ್ನು ಹೋದಾಗ ಆ ಗುರುಗಳು ನಿಮ್ಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಾರೆ. ನಿಮಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರು ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ. ಯಾಕೆ ಏನಾಗುತ್ತೆ ಅಂದ್ರೆ ಎಲ್ಲ ವೃಷಭ ರಾಶಿಯವರೆಗೂ ತುಂಬಾ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಏನ್ ಹೇಳಕ್ಕಾಗಲ್ಲ. ವೈಯಕ್ತಿಕ ಜಾತಕವೂ ಸಹ ತುಂಬಾ ಮುಖ್ಯ ಆಗುತ್ತೆ. ಆ ಜಾತಕದ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದಾಗ ಅವ್ರಿಗೆ ಗುರುಬಲವಿದ್ದರೂ ಸಹ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಉಂಟಾಗುವಂಥದ್ದು ಸಹ ಆಗ್ತಾ ಇರ್ತದೆ. ಈ ಕಾರಣದಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವ ವಿಚಾರದಲ್ಲಿ ಹುಷಾರಾಗಿರ್ಬೇಕು ಅಂದ್ರೆ, ನೀವು ಯಾರಿಗಾದ್ರೂ ಕೊಟ್ಟು ತೆಗೆದುಕೊಳ್ಳುವಂಥದ್ದಿತ್ತು ಅಂದ್ರೆ ಖಂಡಿತ ಹುಷಾರಾಗಿದ್ರೆ ತುಂಬಾ ಒಳ್ಳೇದು. ಹಣಕಾಸಿನ ವಿಚಾರದಲ್ಲಿ ನಾವು ಯಾರಿಗೋ ಕೊಟ್ಟು ಬಿಡ್ಬೇಕು, ಕೇಳ್ತಾ ಇದ್ದಾರೆ, ಏನೋ ಬಲವಂತ ಮಾಡ್ತಾ ಇದ್ರೆ ಅಂತ ಕೊಟ್ಬಿಡ್ತೀರಾ, ಸ್ವಲ್ಪ ಸಮಸ್ಯೆ ಒಳಗಾಗುವಂತ ಸಾಧ್ಯತೆ ಇರ್ತದೆ. ದಯವಿಟ್ಟು ಆ ಕೆಲಸಕ್ಕೆ ಹೋಗ್ಬೇಡಿ. ಮತ್ತೆ ಲಘು ದೂರ ಪ್ರಯಾಣ ಅಥವಾ ದೂರ ಪ್ರಯಾಣ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ವೃಷಭ ರಾಶಿಯವರು ಎಲ್ಲೋ ಟ್ರಾವೆಲ್ ಮಾಡಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಟ್ರಾವೆಲ್ ಮಾಡಬೇಕು. ಸ್ವಲ್ಪ ಆತರ ಸ್ವಭಾವವನ್ನು ಕಮ್ಮಿ ಮಾಡ್ಕೋಬೇಕು. ಸ್ಥಿರ ರಾಶಿ ಆಗಿರೋದ್ರಿಂದ ಫರ್ಮ್ ಮೈಂಡ್ ಅಲ್ಲಿ ಇರ್ತೀರಾ, ಆದ್ರೂ ಚಂಚಲತೆ ಸ್ವಲ್ಪ ಮಟ್ಟಿಗೆ ಆಗುವಂತ ಸಾಧ್ಯತೆಗಳು ಇರ್ತದೆ. ಆ ಕಾರಣದಿಂದ ದೂರ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬ ಅಂದ್ರೆ ನಿಧಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಿಕ್ಕೆಲ್ಲ ವಿಚಾರದಲ್ಲೂ ಖಂಡಿತವಾಗ್ಲೂ ತುಂಬಾ ಅದ್ಭುತ ಫಲಗಳನ್ನ ನೀವು ಈ ವಾರ ನಿರೀಕ್ಷಿಸಬಹುದು. ಪರಿಹಾರ ರೂಪಕವಾಗಿ ವಿಘ್ನರಾಜನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರುವವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುತ್ತೆ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣೋದು. ಇದ್ದಕ್ಕಿದ್ದಂಗೆ ಮೈಕೆ ನೋವು ಬರುವಂಥದ್ದು, ಇದ್ದಕ್ಕಿದ್ದಂಗೆ ಗಂಟ್ಲು ಕೆರೆತ ಬರುವಂಥದ್ದು, ತಲೆನೋವು, ಈ ರೀತಿ ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಣುವಂತ ಸಾಧ್ಯತೆ ಇರ್ತದೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾವ ರೀತಿ ಗಮನ ಹರಿಸಬೇಕು ಅಂದ್ರೆ, ಎಲ್ಲೋ ಹೋಗಿದ್ದೆ, ಐಸ್ ಕ್ರೀಮ್ ತಿನ್ನಿಸ್ಬಿಟ್ರು, ತುಂಬನೇ ಇರ್ತದೆ, ಐಸ್ ಕ್ರೀಮ್ ಕುಡಿದ್ಬಿಟ್ಟೆ ತಿಂದ್ಬಿಟ್ಟೆ, ಅಥವಾ ಜ್ಯೂಸ್ ಯಾವುದೋ ಒಂದು ಕಲುಷಿತ ನೀರಿಂದ ಜ್ಯೂಸ್ ಕುಡಿಯುವಂಥದ್ದು, ಈ ರೀತಿ ಆದಾಗ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಇನ್ನ ಮಕ್ಕಳ ಓದಿನ ವಿಚಾರದಲ್ಲಿ ತುಂಬಾ ಅದ್ಭುತ ಫಲಗಳನ್ನ ಕಾಣುವಂತ ಸಾಧ್ಯತೆ ಇರ್ತದೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ 3 ದಿನಗಳ ನಂತರ ಖಂಡಿತವಾಗೂ ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಏನ್ ಮಾಡಿದ್ರೆ ಒಳ್ಳೇದು ಅಂದ್ರೆ, ಪ್ರಮುಖವಾಗಿ ದುರ್ಗಾ ಪರಮೇಶ್ವರಿಯ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ದುರ್ಗೆ ನಿಮ್ಗೆಲ್ಲ ಕಾಲದಲ್ಲೂ ಅನುಕೂಲ ಮಾಡಿಕೊಡ್ತಾರೆ. ಅದೇ ರೀತಿ ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.
ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ದುಂದು ವೆಚ್ಚವನ್ನ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ವಾರ. ಹಣಕಾಸಿನ ವಿಚಾರದಲ್ಲಿ ಯಾವುದೋ ಹಣ ಏನೋ ಬರ್ತಾ ಇದೆ, ಯಾಕೋ ಕೈಯಲ್ಲೇ ನಿಲ್ತಾ ಇಲ್ಲ ಅನ್ನೋಂಥ ಭಾವನೆಗಳು ಅದೇ ರೀತಿ ಜರುಗುವಂಥದ್ದು ಪ್ರಾಕ್ಟಿಕಲಿ ಅದೇ ರೀತಿ ಆಗ್ತಾ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ನೀವು ದುಂದು ವೆಚ್ಚನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಯಾವುದೋ ಒಂದು ವಸ್ತು ಇರ್ತದೆ, ಆದ್ರೂ ಇನ್ನೊಂದು ವಸ್ತು ಅದರದ್ದೇ ಸಮಾನವಾದಂತಹ ವಸ್ತುವನ್ನು ತೆಗೆದುಕೊಂಡ್ ಬರುವಂಥದ್ದು, ಹಳೆ ವಸ್ತುವನ್ನು ಬಿಸಾಕೋದು, ಈ ರೀತಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾವುದೋ ಒಂದು ಚಪ್ಪಲಿ ಇರ್ತದೆ, ಆದ್ರೂ ಸಹ ಇನ್ನೊಂದು ಚಪ್ಪಲಿ ತಗೊಳ್ಳೋಣ ಹಬ್ಬಕ್ಕೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ತಗೊಳ್ತೀರಾ. ಶೂನೋ ಇನ್ನೊಂದು ಅದು ಪ್ರಮುಖವಾಗಿ ಯಾರು ಗೊತ್ತಾ, ಕರ್ಕ ರಾಶಿಯಲ್ಲಿ ಹುಟ್ಟಿರುವಂತ ಮಕ್ಕಳಲ್ಲಿ ಇದು ಇರ್ತದೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಅದು ಬೇಕು ಇದು ಬೇಕು ಅಂತ ಏನೋ ವಸ್ತು ತೆಗೆದುಕೊಳ್ತಾರೆ, ಅದನ್ನ ತಿರ್ಗಾ ಉಪಯೋಗಿಸಲ್ಲ. ಆ ಕಾರಣದಿಂದ ದುಂದು ವೆಚ್ಚವನ್ನ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಹೊರತುಪಡಿಸಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಹಣಕಾಸಿನ ವಿಚಾರದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತೀರಾ. ಪರಿಹಾರ ರೂಪಕವಾಗಿ ಏನ್ ಮಾಡ್ಬೇಕು ಅಂದ್ರೆ ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲೂ ನಿಮಗೆ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ನೋಡಿ, ಸಿಂಹರಾಶಿಯಲ್ಲಿ ಜನನವಾಗಿರುವವರಿಗೆ ಎಲ್ಲ ವಿಚಾರದಲ್ಲೂ ಅದ್ಭುತ ಫಲಗಳನ್ನ ಖಂಡಿತ ಈ ವಾರ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಯಾವುದೋ ಅರಿಯರ್ಸ್ ಬರ್ಬೇಕಾಗಿತ್ತು, ಅದು ಬಂದ್ ಸೇರಿತು. ನನಗೇನೋ ಸಣ್ಣ ಪುಟ್ಟ ಪ್ರಮೋಷನ್ ಆಗಬೇಕಾಗಿತ್ತು, ಅದು ಸಹ ಅನುಕೂಲ ಆಗುವಂತ ಸಾಧ್ಯತೆ ಇರ್ತದೆ. ಮಕ್ಕಳ ಓದಿನ ವಿಚಾರದಲ್ಲಿ, ತಂದೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ರೀತಿಯಂತ ಲವಲವಿಕೆ ಈ 2-3 ವಾರಗಳಿಗೂ ಈ ವಾರಕ್ಕೂ ವ್ಯತ್ಯಾಸವನ್ನು ಕಾಣ್ತೀರಾ. ಖಂಡಿತವಾಗ್ಲೂ ಅಭಿವೃದ್ಧಿ ಹಾದಿ ಸಹ ನಿಮ್ಮ ಜೀವನದಲ್ಲಿ ಕಾಣುವಂತ ಸಾಧ್ಯತೆ ಇರ್ತದೆ. ನೀವು ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು ನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಯಾರೋ ನಿಮ್ಗೆ ಈ ಕೆಲಸಗಾರರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ, ಆ ಸಮಸ್ಯೆ ಸಹ ನಿವಾರಣೆ ಆಗುವಂಥದ್ದು. ಅಥವಾ ನೀವೇ ಬೇರೆಯವರಲ್ಲಿ ಕೆಲಸ ಮಾಡ್ತಿರ್ತೀರಾ, ನಿಮ್ಮ ಬಾಸಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ, ಆ ಸಮಸ್ಯೆ ಸಹ ನಿವಾರಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿ ನಿಮ್ಮ ಒಂದು ವೈವಾಹಿಕ ಜೀವನವೂ ಸಹ ತುಂಬಾ ಅಭಿವೃದ್ಧಿಯಾಗಿ ಕಾಣಿಸುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ, ಅದು ಸ್ವಲ್ಪ ಮಟ್ಟಿಗೆ ಅದು ಸಹ ಕ್ಲಿಯರ್ ಆಗುತ್ತೆ. ಪ್ರಮುಖವಾಗಿ ಮಕ್ಕಳಿಗೆ ಡಸ್ಟ್ ಅಲರ್ಜಿ ಆಗಬಾರ್ದು. ಯಾರು ಕನ್ಯಾ ರಾಶಿಯಲ್ಲಿ ಜನನವಾಗಿರ್ತಾರೋ ಅಂಥವರು ಡಸ್ಟ್ ಅಲರ್ಜಿ ಮಾಡ್ಕೊಳ್ಳದೆ ಇದ್ರೆ ಒಳ್ಳೆಯದು ತುಂಬಾ ಈ ವಾರ. ಇನ್ನ ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಹೊಸ ವಿಚಾರಕ್ಕೆ ಚಾಲನೆ ಕೊಡುವಂಥದ್ದು, ಹೊಸ ಕೆಲಸಕ್ಕೆ ಹೋಗುವಂಥದ್ದು, ಹೊಸ ಮನೆ ಅಥವಾ ಹೊಸ ಮನೆಯಲ್ಲಿ ಏನೋ ಒಂದು ಹೊಸ ಪದಾರ್ಥಗಳನ್ನ ಖರೀದಿ ಮಾಡುವಂಥದ್ದು, ಈ ರೀತಿಯಾದಂತಹ ವಾತಾವರಣ ಈ ವಾರ ಉದ್ಭವ ಆಗುವಂಥದ್ದು. ಹೊಸದಾದಂತಹ ಚೈತನ್ಯ ಶಕ್ತಿ ಸಹ ಮೂಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಅದೇ ರೀತಿ ಯಾರೆಲ್ಲ ಈ ಏನೋ ಒಂದು ಸ್ಟಾರ್ಟ್ಅಪ್, ಏನೋ ಒಂದು ಜಿಮ್ಗೆ ಸೇರ್ಕೋಬೇಕು, ಯೋಗಕ್ಕೆ ಸೇರ್ಕೋಬೇಕು, ವಾಕಿಂಗ್ ಮಾಡಬೇಕು, ಇಂಥವರೆಲ್ಲ ಫಿಸಿಕಲಿ ಯಾರಾದ್ರೂ ಫಿಟ್ ಆಗಿರ್ಬೇಕು ಅನ್ನೋರು ಈ ವಾರ ಪ್ರಾರಂಭ ಮಾಡಿದ್ರೆ ತುಲಾರಾಶಿಯವರು ತುಂಬಾ ಅದ್ಭುತ ಫಲವನ್ನ ಖಂಡಿತ ನೀವು ಕಾಣಬಹುದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನ ಅನುಭವಿಸುವಂಥದ್ದು ಇರ್ತದೆ. ದುಡ್ಡು ಖರ್ಚು ಹೆಚ್ಚಾಗುವಂಥದ್ದು. ಆ ಕಾರಣದಿಂದ ಖರ್ಚಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಆಕ್ಚುಲಿ ಈಗ ತುಂಬಾ ಸುಧಾರಿಸ್ಕೊಂಡ್ಬಿಟ್ಟಿರ್ತೀರಾ. ಆ ಸುಧಾರಣೆ ಜೊತೆಗೆ ಈಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನದಿಂದ ಅಂದ್ರೆ ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ಒಳ್ಳೇದು. ಇನ್ನ ಮಿಕ್ಕಿ ಎಲ್ಲ ವಿಚಾರದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ, ಹೊಸ ಕೆಲಸದ ಬಗ್ಗೆ ಒಂದು ಒಳ್ಳೆಯ ಉರುಪನ್ನು ಕೊಡುವಂಥದ್ದು, ಈ ರೀತಿ ಹೊಸ ಚಿಂತನೆಗಳಿಂದ ನಿಮ್ಮ ಜೀವನವನ್ನು ಸಾಗಿಸುವಂತ ವಾರ ಈ ವಾರ ಆಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪಾ ಅಂದ್ರೆ ವಿನಾಯಕನ ಸ್ಮರಣೆ ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ನಿಮಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಸಮಾಧಾನ. ಎಷ್ಟೇ ದುಡಿದ್ರು ಹಣಕಾಸು ನಮಗೆ ಸಾಲ್ತಾ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಗೊಂದಲ ಸಹ ಆಗುವಂತ ಸಾಧ್ಯತೆ ಇರ್ತದೆ. ಇನ್ನು ಮಾನಸಿಕ ವಿಚಾರದಲ್ಲೂ ಸಹ ಸ್ವಲ್ಪ ಚಂಚಲತೆಯನ್ನು ಕಾಣುವಂಥದ್ದು. ಏನೋ ಗೊತ್ತಿಲ್ಲ, ಯಾವುದೋ ಒಂದು ಕೆಲಸ ಕೈ ಕಣ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಏನೋ ಒಂದು ಬರುತ್ತೆ, ಆ ಕೆಲಸ ಸ್ಟಾಪ್ ಆಗುವಂಥದ್ದು ಅಥವಾ ಆ ಕೆಲಸದಲ್ಲಿ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇರ್ತದೆ. ಈ ರೀತಿ ಗೊಂದಲದ ವಾತಾವರಣ ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಇದು ಕೇವಲ 3 ದಿನಗಳ ಮಾತ್ರ ಇರ್ತದೆ. ತದನಂತರ ಸಂಪೂರ್ಣ ಶುಭ ಫಲಗಳನ್ನ ಕಾಣ್ತೀರಾ. ಯಾವುದೋ ಹಣಕಾಸು ವಿಚಾರದಲ್ಲೂ ಸಹ ಸಮಾಧಾನವನ್ನು ಕಾಣುವಂಥದ್ದು. ಚೀಟಿ, ಶೂರಿಟಿ, ಚೆಕ್ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು. ಸುಮ್ಮನೆ ಅರ್ಜೆಂಟ್ ಮಾಡಿಕೊಂಡು ಅದಕ್ಕೆ
ಹಣ ಹೂಡಿಕೆ ಮಾಡಕ್ ಹೋಗ್ಬೇಡಿ, ಅಥವಾ ಯಾರಿಗೋ ಕೊಡ್ಸೋಂಥದ್ದು ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಸಹ ಅನುಭವಿಸ್ತೀರಾ. ಏನೋ ಮನೆ ಕಟ್ಟಬೇಕು ಅಥವಾ ಮನೆ ಕಟ್ಟಿಸ್ಬೇಕು, ಅಥವಾ ಯಾರೋ ಒಂದು ಏನೋ ಒಂದು ಸಮಸ್ಯೆ ಇದೆ, ನಾನು ಹೋಗಿ ಪೊಲೀಸ್ ಸ್ಟೇಷನ್ಲೋ ಏನೋ ಇನ್ನೊಂದು ಮತ್ತೊಂದು ಕೋರ್ಟಲ್ಲೋ ನಾನು ಹೋಗಿ ಏನೋ ಒಂದು ಮಾತಾಡೋಣ ಅಂತ ಹೋಗ್ತಿರಲ್ಲ, ಅದನ್ನ ಈ ವಾರ ಖಂಡಿತ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ ಪಾಡಗ್ ನೀವು ಸುಮ್ಮನೆ ಇದ್ರೆ ಒಳ್ಳೇದಾಗತ್ತೆ. ಸರಿ, ಏನ್ ಮಾಡ್ಬೇಕು? ಸೂರ್ಯನಾರಾಯಣನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗತ್ತೆ. ಜೊತೆಗೆ ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ಧನುರ್ ರಾಶಿಯಲ್ಲಿ ಜನನಗರಿಗೆ ಸಮಾಧಾನವಾದಂತಹ ದಿನಗಳು. ಯಾವುದೋ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಂಡಿರ್ತೀರಾ, ನಿಮ್ಮ ಕೆಲಸಕ್ಕೆ ಸ್ವಲ್ಪ ಕುಂದುಕೊರತೆಗಳು ಕಾಣುವಂತ ಸಾಧ್ಯತೆಗಳಿರ್ತದೆ. ಅದರಲ್ಲೂ ಪ್ರಮುಖವಾಗಿ ಯಾರೆಲ್ಲ ಸೇವಾ ವೃತ್ತಿಯಲ್ಲಿ ಇರ್ತಾರೋ, ಅಂದ್ರೆ ಬೇರೆಯವರಲ್ಲಿ ಕೆಲಸ ಮಾಡ್ತಿದ್ದೆ ಇಷ್ಟು ದಿವಸ, ಏನೋ ಒಂದು ಸಣ್ಣ ಪುಟ್ಟ ಮಾತಿನಿಂದ ನಿಮ್ಗೆ ಸಮಸ್ಯೆ ಆಗಿ ಖಂಡಿತ ಆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಆತುರ ಸ್ವಭಾವದಿಂದ ಮಾತಾಡುವಂಥದ್ದು ಬೇಡ. ಅದಾದ ಮೇಲೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ, ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆನ ಅನುಭವಿಸುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಖಂಡಿತ ಸುಧಾರಣೆಯನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ, ಚಿಂತೆ ಮಾಡುವಂಥದ್ದು ಇನ್ ಬೇಕಾಗಿಲ್ಲ. ಕುಟುಂಬದಲ್ಲಿ ಒಂದು ಲವಲವಿಕೆ ವಿಚಾರ, ವಿವಾಹಿತರಿಗೆ ಅವಿವಾಹಿತರಿಗೆ ಒಳ್ಳೆಯ ಶುಭ, ಅಂದ್ರೆ ವಿವಾಹ ಆಗೋ ಇರ್ತದೆ, ಮೊದಲೇ ಮದುವೆ ಆಗಿರುವಂತವ್ರಿಗೆ ಸಂತಾನ ಯೋಗ ಸಹ ಲಭಿಸುವಂಥದ್ದು, ಪರಮಾತ್ಮನ ಆಶೀರ್ವಾದ ಸಹ ಇರುವಂಥದ್ದು. ಅಥವಾ ಯಾರಿಗೆಲ್ಲ ವಿವಾಹವಾಗಿರಲ್ಲೋ ಅವ್ರಿಗೂ ಸಹ ಅನುಕೂಲ, ಶುಭ ಗಳಿಗೆ ಮೂಡು ಬಂದಿರುವಂತ ಸಾಧ್ಯತೆಗಳು ಸಹ ಇರ್ತದೆ. ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿರೋರಿಗೆ ಏನೋ ಒಂದು ಶುಭ ವಾರ್ತೆ ಸಹ ಸಿಗುವಂತ ಸಾಧ್ಯತೆ ಇದೆ. ಇಷ್ಟೆಲ್ಲ ಒಳ್ಳೇದು ಸಹ ಇದೆ, ಸ್ವಲ್ಪ ಕೆಟ್ಟದ್ದು ಇರೋದ್ರಿಂದ ಮಿಶ್ರ ಫಲವಾಗಿದೆ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಗುರುಗಳ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ವಿನಾಯಕನ ಸ್ಮರಣೆ ಮಾಡಿ, ತುಂಬಾ ಅದ್ಭುತ ಫಲವನ್ನು ಕಾಣ್ತೀರಾ. ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ಕೆಲಸ ಮಾಡಕ್ ಹೋಗ್ತೀವಿ, ಆ ಕೆಲಸ ಬೇಗ ಆಗೋದಿಲ್ಲ, ಕಟ್ ಆಗುವಂಥದ್ದು. ಆ ಕೆಲಸ ಕಟ್ ಆಗಿದೆ ಅಂತ ಬೇರೆ ಇನ್ನೊಂದು ಕೆಲಸಕ್ಕೆ ಏನೋ ಟ್ರೈ ಮಾಡೋಣ ಅಂದ್ರೆ ಅದು ಸಹ ಅಸಮಾಧಾನ ಆಗುವಂತ ಸಾಧ್ಯತೆ ಇರ್ತದೆ. ಈಗ ಎಲ್ಲೋ ಹೋಗ್ಬೇಕು, ಗಾಡಿ ಸ್ಟಾರ್ಟ್ ಮಾಡ್ತೀರಾ, ನಿಧಾನ ಆಗುವಂಥದ್ದು, ಅಥವಾ ಬೇರೆ ರೂಟ್ ಚೇಂಜ್ ಆಗುವಂಥದ್ದು, ಅಲ್ಲೇನೋ ರೋಡ್ ಕಟ್ ಆಗಿರುವಂಥದ್ದು, ಟ್ರಾಫಿಕ್ ಜಾಮ್ ಆಗಿರೋ, ಈ ರೀತಿ ಅಡೆತಡೆಗಳಾಗುವಂತ ಸಾಧ್ಯತೆ ಇರ್ತದೆ. ಆದ್ರೆ ಮಧ್ಯಾರ್ಧದ ನಂತರ ಖಂಡಿತ ಶುಭಫಲಗಳನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಮನೆಯಲ್ಲಿ ಸಹ ಸಮಾಧಾನವಾದಂತಹ ವಾತಾವರಣ ನೀವು ಗಳಿಸುವಂಥದ್ದು, ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು, ಇದೆಲ್ಲ ಮಧ್ಯಾರ್ಧದ ನಂತರ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಅಲ್ಲಿ ತನಕ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬಂದ್ರೆ, ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ, ಕಾಲಭೈರವನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಏನೋ ಒಂಥರ ಅಸಮಾಧಾನವಿದ್ರೂ ಸಹ ಸಮಾಧಾನವನ್ನು ತೆಗೆದುಕೊಳ್ಳುವಂತಹ ವಾರ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ ಚಂಚಲತೆಯನ್ನು ದೂರ ಮಾಡುವಂಥದ್ದು, ಸಂಪೂರ್ಣ ಲವಲವಿಕೆಯಿಂದ ಜೀವಿಸುವಂಥದ್ದು, ಏನೋ ಒಂದು ಹೊಸ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು, ದೂರ ಪ್ರಯಾಣ, ದೈವ ದರ್ಶನವನ್ನು ಮಾಡುವಂಥದ್ದು. ಅಯ್ಯೋ, ನಾವು ಊರಬ್ಬ ಇತ್ತು, ಊರಬ್ಬಕ್ಕೆ ಹೋಗಿದ್ವಿ, ಅಲ್ಲಿ ಒಳ್ಳೆ ಒಂದು ವಾತಾವರಣ ಇತ್ತು, ಈ ರೀತಿಯಾದಂಥ ಲವಲವಿಕೆ ಜೀವನವನ್ನು ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಏನೋ ಒಂದು ರೀತಿಯಾದಂಥ ರಿಲ್ಯಾಕ್ಸ್ ಸಿಗುವಂತಹ ವಾರ ನಿಮ್ಮದಾಗಿರ್ತದೆ. ಸಂಪೂರ್ಣ ಶುಭಫಲಗಳನ್ನ ಖಂಡಿತ ಈ ವಾರ ಕಾಣಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವು ಮಾಡಬೇಕಾಗಿರುವಂಥದ್ದು ಪರಮೇಶ್ವರನ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಹನುಮಂತನ ಸ್ಮರಣೆ ಬೇಕೇ ಬೇಕು. ಇವು ಸೋಮವಾರ, ಮಂಗಳವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಸಾಡೆ ಸಾತಿ ಎಫೆಕ್ಟ್ ಇಂದ ಏನಾಗುತ್ತೆ, ಸ್ವಲ್ಪ ಮಂಡಿ ನೋವಾಗಿರ್ಬೋದು ಅಥವಾ ಬೆನ್ನು ನೋವಾಗಿರೋದು, ಈ ರೀತಿಯಾದ ಚಿಕ್ಕ ಪುಟ್ಟ ಸಮಸ್ಯೆಗಳು, ನೋವುಗಳನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಚಿಂತೆ ಮಾಡುವಂಥದ್ದು ಏನಿಲ್ಲ. ಖಂಡಿತ ಹೇಳ್ತೀನಿ, ಆ ರಾಶಿಯ ಅಧಿಪತಿ ಗುರುವಾಗಿರೋದ್ರಿಂದ ಅಲ್ಲಿ ಶನಿ ಮಹಾತ್ಮರು ಹಾಗೂ ರವಿಯ ಸಂಯೋಗವು ಸಹ ಜರುಗೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುವಂತ ವಾರ ಈ ವಾರ ಆಗಿರ್ತದೆ. ಆ ಕಾರಣದಿಂದ ಯಾವ ರೀತಿಯಾದಂತ ಭಯ ಪಡುವಂತ ಸಾಧ್ಯತೆಗಳಿಲ್ಲ, ಭಯ ಪಡಬೇಡಿ. ಇನ್ನ ಊಟ ಉಪಚಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅಂದ್ರೆ ಏನೋ ಕಲುಷಿತವಾದಂಥದ್ದು ಸೇವನೆ ಮಾಡುವಂಥದ್ದು, ಸ್ವಲ್ಪ ಉದರಕ್ಕೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕಾಣುವಂತ ಸಾಧ್ಯತೆ ಇರ್ತದೆ. ಇದನ್ನು ಹೊರತುಪಡಿಸಿದ್ರೆ ಸಂಪೂರ್ಣ ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ಮಕ್ಕಳ ಓದಿನ ವಿಚಾರದಲ್ಲೂ ಇರ್ಬೋದು, ದೈವ ದರ್ಶನದ ವಿಚಾರದಲ್ಲೂ, ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನ ಕಾಣ್ತೀರಾ. ಭಯ ಪಡುವಂಥದ್ದು ಏನಿಲ್ಲ. ನೀವು ಮಾಡ್ಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ ಜೊತೆಗೆ ನಾರಾಯಣನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಶುಭ ವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅದೇ ರೀತಿ
ಈ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಆ ಪರಮಾತ್ಮ ಒಳ್ಳೆ ಆಯುಷ್ಯ, ಆರೋಗ್ಯ, ಸಂಪತ್ತು, ಸಂತೋಷ, ನೆಮ್ಮದಿಯನ್ನು ಕರುಣಿಸ್ಲಿ ಅಂತ ನಾನು ಬೇಡ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.